ಬೆಳಗಾವಿ ಜಿಲ್ಲೆ ಈ ಬಾರಿ ಹೆಚ್ಚಿನ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಂಥ ಜಿಲ್ಲೆ. ಆದರೆ ಆ ನಿರೀಕ್ಷೆ ಸಾಕಾರ ಆಗಿಲ್ಲ. ಇದಕ್ಕೆ ಕಾರಣ ಏನು? ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿ ಪೈಪೋಟಿ ಬೆಳಗಾವಿಗೆ ಒಂದು ಸ್ಥಾನ ತಪ್ಪೋದಕ್ಕೆ ಕಾರಣ ಆಗಿದೆ. ಹೆಬ್ಬಾಳ್ಕರ್ಗೆ ಅವಕಾಶ ಸಿಕ್ಕಿಲ್ಲ, ಅಶೋಕ್ ಪಟ್ಟಣಿಗೂ ಅವಕಾಶ ಸಿಕ್ಕಿಲ್ಲ. ನಾಯಕರ ಪೈಪೋಟಿ ಇದಕ್ಕೆ ಕಾರಣ. ಆದ ಕಾರಣಕ್ಕಾಗಿ ಹೈಕಮಾಂಡ್ ಎಚ್ಚರಿಕೆ ಹೆಜ್ಜೆಯನ್ನ ಇಟ್ಟಿರೋದು. ಅಶೋಕ್ ಪಟ್ಟಣ್ ಪರ ಸಿದ್ದರಾಮಯ್ಯ, ಹೆಬ್ಬಾಳ್ಕರ್ ಪರ ಡಿಕೆ ಶಿವಕುಮಾರ್. ಹೆಬ್ಬಾಳ್ಕರ್ಗೂ ಸಿಗಲಿಲ್ಲ, ಪಟ್ಟಣ್ಗೂ ಸಿಗಲಿಲ್ಲ, ಸವದಿಯವರಿಗೆ ಕೊಟ್ಟರು. 3 ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ರು ಬೆಳಗಾವಿ ಜಿಲ್ಲೆ. ಬಟ್ ಸಿಕ್ಕಿದ್ದು 2. ಹಿಂದೆ ಜಾರಕಿಹೊಳಿ, ಈಗ ಸವದಿ. ಬೇಡಿಕೆ ಬಹಳಷ್ಟು ಜನರದ್ದಿತ್ತು, ನಾನು ಮಂತ್ರಿ ಆಗ್ತೀನಿ ಅಂತ. ಫೈನಲ್ ರೌಂಡಲ್ಲಿ 3 ಆಗತ್ತೆ ಅನ್ನುವಂಥ ಸಾಧ್ಯತೆ ಇತ್ತು. ಬಟ್ ಇಬ್ಬರಿಗೆ ಮಾತ್ರ ಅವಕಾಶ ಸಿಕ್ಕಿದೆ ಬೆಳಗಾವಿಯಿಂದ. ಸವದಿಯವರಿಗೆ ಅವಕಾಶ ಸಿಕ್ಕಿದೆ, ಪಟ್ಟಣ್ ಮತ್ತು ಹೆಬ್ಬಾಳ್ಕರ್ ಇಬ್ಬರಿಗೂ ಅವಕಾಶ ಸಿಕ್ಕಿಲ್ಲ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ನೇರ ಸಂಪರ್ಕದಲ್ಲಿ. ಅನಿಲ್, ನೀವು ನಿರೀಕ್ಷೆಯಲ್ಲಿದ್ರಿ ಬೆಳಗಾವಿಗೆ 3 ಸಿಗತ್ತೆ ಅಂತ. ಲಕ್ಷ್ಮಣ್ ಸವದಿಯವರಿಗೆ ಮಾತ್ರ ಅವಕಾಶ ಸಿಕ್ಕಿದೆ. ಅಂದರೆ 1+1 ಎಲ್ಲಿ ತಪ್ಪಿ ಹೋಗಿರೋದು ಲೆಕ್ಕಾಚಾರ? ಹೌದು ರಕ್ಷತ್, ಬೆಂಗಳೂರು ನಂತರ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರ ಇರೋದು ಬೆಳಗಾವಿಯಲ್ಲಿ. ಹಿಂದೆ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಅವಾಗ ಬಿಜೆಪಿಯ ಶಾಸಕರು 13 ಜನ ಗೆದ್ದಿದ್ರು. ಈ ಕಾರಣಕ್ಕೆ 4 ಸಚಿವ ಸ್ಥಾನವನ್ನು ಕೊಡಲಾಗಿತ್ತು. ಈ ಬಾರಿ 11 ಕಾಂಗ್ರೆಸ್ ಶಾಸಕರು ಗೆದ್ದಿರೋ ಕಾರಣಕ್ಕೆ 3 ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ಕೇವಲ ಶಾಸಕರು ಅಷ್ಟೇ ಅಲ್ಲ, ಇಡೀ ಬೆಳಗಾವಿ ಜಿಲ್ಲೆ ಜನತೆಯದಾಗಿತ್ತು. ಈ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಮೊದಲನೇ ಹಂತದಲ್ಲಿ ಸಚಿವರಾಗಿದ್ರು. 2ನೇ ಹಂತದಲ್ಲಿ ಲಕ್ಷ್ಮಣ್ ಸವದಿ ಜೊತೆಗೆ ಇನ್ನೊಂದು ಸ್ಥಾನಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಅಶೋಕ್ ಪಟ್ಟಣ್ ಅವರು ಪೈಪೋಟಿಯನ್ನು ನಡೆಸಿದ್ರು. ಯಾಕಂದ್ರೆ ಲಕ್ಷ್ಮಣ್ ಸವದಿ ಅವರು ಬಿಜೆಪಿ ತವರು ಕಾಂಗ್ರೆಸ್ ಬರ್ತಕ್ಕಂಥ ಅವರು ಸಚಿವ ಸ್ಥಾನವನ್ನು ಕೊಡ್ತೀವಿ ಅಂತೇಳಿ ಭರವಸೆನ ಕೊಡಲಾಯಿತು. ಈ ಕಾರಣಕ್ಕೆ ಲಕ್ಷ್ಮಣ್ ಸವದಿಗೆ ಸಿಕ್ಕಿದೆ. ಆದ್ರೆ ಇನ್ನೊಂದು ಸ್ಥಾನ ನಮಗೆ ಸಿಗುತ್ತೆ ಅಂತೇಳಿ ಅಶೋಕ್ ಪಟ್ಟಣ್ ಅವರು ಲಾಬಿ ಮಾಡ್ತಾ ಇದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸಾಕಷ್ಟು ಕಸರತ್ತನ್ನ ಮಾಡಿದ್ರು. ಅಶೋಕ್ ಪಟ್ಟಣ್ ಪರವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಮಟ್ಟದಲ್ಲಿ ಜೋರಾದ ಲಾಬಿಯನ್ನ ಮಾಡಿದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇನ್ನೊಂದು ಚಾನ್ಸ್ ಕೊಡಬೇಕು ಅಂತೇಳಿ ಏನು ಡಿಕೆ ಶಿವಕುಮಾರ್ ಅವರು ಕೂಡ ಸಾಕಷ್ಟು ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಕೆಲಸವನ್ನ ಮಾಡಿದ್ರು. ಆದ್ರೆ ಎಲ್ಲೊಂದ್ ಕಡೆ ಇಬ್ಬರು ನಾಯಕರು, ಪ್ರಭಾವಿ ನಾಯಕರ ಗುದ್ದಾಟದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕೂಡ ಜಾಣ್ಮೆಯ ನಡೆ ಅನುಸರಿಸುತ್ತಾ ಅನ್ನುವಂತಹ ಚರ್ಚೆಗಳು ಹಾಗೂ ಪ್ರಶ್ನೆಗಳು ಕೂಡ ಮೂಡ್ತಿರುವಂಥದ್ದು. ಯಾಕಂತಂದ್ರೆ ಇಬ್ಬರಲ್ಲಿ ಒಬ್ಬರಿಗೆ ಕೊಟ್ಟರೆ, ಯಾಕಂದ್ರೆ ಸಿದ್ದರಾಮಯ್ಯನವ್ರ ಜೊತೆಗೆ ಕಳೆದ 15 ವರ್ಷಗಳಿಂದ ಅಶೋಕ್ ಪಟ್ಟಣ್ ಅವರಿದ್ರು. ನಾನಂತರೂ ರಾಜಕೀಯ ನಿವೃತ್ತಿ ತಗೊಂಡಿದ್ದೀನಿ, ನನ್ನ ಆಪ್ತನಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಬಿಗಿಪಟ್ಟನ್ನ ಸಿದ್ದರಾಮಯ್ಯ ಇಟ್ಟಿದ್ರು. ಮತ್ತೊಂದೆಡೆ ಕಳೆದ ರಾಜಕೀಯ ಆರಂಭ ಆದಾಗಿಂದ್ರೂ ಕೂಡ ಡಿಕೆ ಶಿವಕುಮಾರ್ ಅವರ ಅತ್ಯಾಪ್ತರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗುರುತಿಸಿಕೊಂಡಿದ್ರು. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೊಡಬೇಕು ಅಂತೇಳಿ ಡಿಕೆ ಶಿವಕುಮಾರ್ ಕೂಡ ಒತ್ತಡ ಹೇರಿರೋ ಕಾರಣಕ್ಕೆ ಹೈಕಮಾಂಡ್ ಜಾಣ್ಮೆಯ ನಡೆಯನ್ನು ಅನುಸರಿಸಿದ್ದು. ಹಿಂದೆ ಏನು ಭರವಸೆ ಕೊಟ್ಟಂತ ಲಕ್ಷ್ಮಣ್ ಸವದಿಯವರಿಗೆ ಮಾತ್ರ ಕೊಡೋಣ, ಇನ್ನಿಬ್ಬರಿಗೂ ಕೊಡೋದು ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬಂದು 3 ಸ್ಥಾನ ಸಿಗಬೇಕಾಗಿದ್ದಂತಹ ಬೆಳಗಾವಿ ಜಿಲ್ಲೆಗೆ ಕೇವಲ 2 ಸ್ಥಾನಕ್ಕೆ ಈಗ ತೃಪ್ತಿ ಪಡ್ಕೊಂಡಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತೆ. ಯಾಕಂದ್ರೆ ಬೆಳಗಾವಿ ದೊಡ್ಡ ಜಿಲ್ಲೆ, ಬರ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ ಸಂಘಟನೆ ದೃಷ್ಟಿಯಿಂದಲೂ ಕೂಡ ಅನುಕೂಲ ಆಗಬೇಕು. ಯಾಕಂದ್ರೆ ಇವ್ರು ಗೆದ್ದವ್ರು ಯಾರು ಮೊದಲ ಬಾರಿ ಶಾಸಕರೆಲ್ಲ. ಇಲ್ಲಿ ಸುಮಾರು 4, 5, 6 ಬಾರಿ ಗೆದ್ದಂತಹ ಶಾಸಕರಿದ್ದಾರೆ. ಗಣೇಶ್ ಹುಕ್ಕೇರಿ ಅವರು 4 ಸಲ, ಮಹಂತೇಶ್ ಕೌಜಲ್ ಇವರು 4 ಸಲ ಆಗಿರ್ಬೋದು, ಅಶೋಕ್ ಪಟ್ಟಣ್ 3 ಸಲ. ಅಂದ್ರೆ ಕಳೆದ 25-30 ವರ್ಷದ ಸಕ್ರಿಯ ರಾಜಕಾರಣದಲ್ಲಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಕಳೆದ 15-20 ವರ್ಷದ ಸಕ್ರಿಯ ರಾಜಕಾರಣದಲ್ಲಿದ್ದಾರೆ. ಹೀಗಾಗಿ ಕೊಡಬೇಕು ನಮಗೆ ಇನ್ನೊಂದು ಸ್ಥಾನ ಅಂತ ಬಿಗಿಪಟ್ಟಣ ಹಿಡಿದ್ರು. ಬೆಳಗಾವಿಗೆ ಸಿಎಂ ಬಂದಾಗಲೂ ಬೇಡಿಕೆಯನ್ನ ಇಟ್ಟಿದ್ರು. ಅದ್ರ ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಹೋಗಿ ಭೇಟಿಯಾಗಿ ಬಂದಿದ್ರು. ಎಲ್ಲ ನಾಯಕರು ಸಕಾರಾತ್ಮಕವಾಗಿ ಸ್ಪಂದಿಸಿ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಜಿದ್ದಾಜಿದ್ದಿ ಹಿನ್ನೆಲೆಯಲ್ಲಿ ಬೆಳಗಾವಿಗೆ ಸಿಗಬೇಕಾದ ಮತ್ತೊಂದು ಸ್ಥಾನ ಕೈ ತಪ್ಪಿತ್ತು ಅನ್ನುವಂಥ ಚರ್ಚೆಗಳಿಗೆ ಜಿಲ್ಲಾ ರಾಜಕಾರಣದಲ್ಲಿ ನಡೀತಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಅನಿಲ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.